ನೋಡಿ, ನಾವು ಈಗ ಮಾರ್ಗಶಿರ ಪೂಜೆ ಮಾಡಿದ್ದೇವೆ. ಮೊದಲನೇ ಮಾರ್ಗಶಿರ ಪೂಜೆ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ನಾವು ಮಾರ್ಗಶಿರ ಪೂಜೆಯನ್ನು ಮಾಡುತ್ತೇವೆ. ಮಾರ್ಗಶಿರ ಮಾಸದಲ್ಲಿ ಇವತ್ತು ಗುರುವಾರ ಅಲ್ವಾ, ನಾವು ಹೀಗೆ ಸಾಯಿಬಾಬಾನ ಪೂಜೆ ಮತ್ತು ಹಾಗೆ ರಾಘವೇಂದ್ರನ ಪೂಜೆ ಮಾಡುತ್ತೇವೆ. ನೀವು ಕೂಡ ಮಾರ್ಗಶಿರ ಲಕ್ಷ್ಮೀ ಪೂಜೆ ಮಾಡಿ ಎಲ್ಲ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿದರೆ ಎಲ್ಲವೂ ಸಾಧ್ಯವಾಗುತ್ತದೆ.